ಪ್ರತಿದಿನ ಸಂಜೆ 6:30ಕ್ಕೆ ನೀರೆಲು ಜೊತೆಯಲ್ಲಿ ಸೀರಿಯಲ್ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಈ ಒಂದು ಸೀರಿಯಲ್ನಲ್ಲಿ ಸಾಕಷ್ಟು ಕಲಾವಿದರು ತಮ್ಮ ತಮ್ಮ ಪಾತ್ರಗಳ ಮೂಲಕ ಸೀರಿಯಲ್ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈನ್ ಪಿಲ್ಲರ್ ಆಗಿರುವಂತಹ ಪವನ್ ರವೀಂದ್ರ ಅವರು ಅಂದರೆ ಕೃಷ್ಣ ಅನ್ನುವಂತಹ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆನೂ ಕೂಡ ಕೇಳಿದ್ದೆ ಅವರಿಗೆ ಗೋಪಿಕಾ ಸ್ತ್ರೀಯರು ಇದ್ದಾರಾ ಅಂತ ಹೇಳ್ಬಿಟ್ಟು. ಆದರೆ ಈಗ ಆ ಅವಕಾಶ ಇಲ್ಲ. ಬಿಕಾಸ್ ಯಾಕಂತಂದ್ರೆ ಕೃಷ್ಣ ಅವರಿಗೆ ನೀರೆಲು ಜೊತೆಯಲ್ಲಿ ಸೀರಿಯಲ್ನಲ್ಲಿ ಮದುವೆ ಆಗಿದೆ. ಸೊ ಸದ್ಯ ಅವರ ಮದುವೆ ಆದಮೇಲೆ ಏನೆಲ್ಲ ಎಪಿಸೋಡ್ಸ್ ಬರ್ತಿದೆಯೋ ಅದೆಲ್ಲ ಕ್ಯಾರಿ ಆಗ್ತಾ ಇದೆ. ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಲಾಂಗ್ ಟೈಮ್. ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಮದುವೆ ಆಗಿದ್ದಕ್ಕೆ ಸೀರಿಯಲ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋಗ್ತಾ ಸ್ವೀಟ್ ತಿನ್ಕೊಂಡು ಹೋಗ್ಬೇಕಾಯ್ತಾ? ಅಷ್ಟೇನಾ? ಬ್ಯಾಚುಲರ್ ಪಾರ್ಟಿ ಅಂತೂ ಕೊಡಲಿಲ್ಲ. ಬ್ಯಾಚುಲರ್ ಪಾರ್ಟಿ ಮದುವೆ ಆಗೋಕ್ಕಿಂತ ಮುಂಚೆ ಕೊಡಬೇಕು. ಅಲ್ಲ, ಅದೇ ಮದುವೆ ಆಗೋದಕ್ಕಿಂತ ಮುಂಚೆನೆ ಕೊಟ್ಟಿಲ್ವಲ್ಲ ಅಂತ ಕೇಳ್ತೇನೆ. ಮದುವೆಗೆ ಕರೆದಿಲ್ಲ ಬ್ರೋ ನೀವು ನನ್ನನ್ನು. ಮುಂದಿನ ಮದುವೆ ಕರಿತಿದ್ರು. ಎಸ್, ಸೀರಿಯಲ್ನಲ್ಲಿ ಮದುವೆ ಆಗಿದೆ. ದಿವಾನ್ ಫ್ಯಾಮಿಲಿ ಹನಿಮೂನ್ಗೆ ಹೋಗ್ತಾರ ಇಲ್ವಾ? ದಿವಾನ್ ಫ್ಯಾಮಿಲಿ ಹನಿಮೂನ್ಗೆ ಹೋಗೋಕ್ಕಿಂತ ದಿವಾನ್ ಫ್ಯಾಮಿಲಿ ಮನೆ ಉಳಿಸೋದ್ರ ಬಗ್ಗೆನೇ ದೊಡ್ಡ ಕತೆ ಓಡ್ತಾ ಇದೆ ಸದ್ಯಕ್ಕೆ. ಬಟ್ ಈ ಮನೆ ಉಳಿಸಿದ್ರೆ ಡೆಫಿನೆಟಾಗಿ ಒಂದು ಹನಿಮೂನ್ ಪ್ಲ್ಯಾನ್ ಮಾಡೋಣ ಅಂತ. ನಾನು ನಮ್ಮ ಇದರಲ್ಲಿ ಪ್ರೊಡಕ್ಷನ್ ಸೈಡಿಂದ ಫಾರಿನ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ನಮಗೆ ಗೊತ್ತಲ್ಲ, ಹಂಗೂ ಹಿಂಗೋ ಹೋಗಿ ಕೂರ್ಗೋ ಮಡಿಕೇರಿನೋ ಎಲ್ಲೋ ಹೋಗ್ತೀವಿ ಅನಿಸುತ್ತೆ. ಬಟ್ ಹೋಗೋಣ, ಖಂಡಿತ ಹೋಗೋಣ. ಹೋದ್ರೇ ಮಜಾ ಇರುತ್ತೆ. ಅಂದರೆ ಡೈರೆಕ್ಟರ್ ಎಲ್ಲ ಪ್ಲಾನ್ ಮಾಡಿದಾರಾ? ಹನಿಮೂನ್ಗೆ ಏನೆಲ್ಲ ಬೇಕೋ ವ್ಯವಸ್ಥೆ ಎಲ್ಲ ಮಾಡಿದಾರಾ ಅಂತ? ಇಲ್ಲ, ಹನಿಮೂನಿಗೆ ವ್ಯವಸ್ಥೆ ಅಂತೇನಿಲ್ಲ. ಬಟ್ ಚೆನ್ನಾಗಿ ಓಡ್ತಾ ಇದೆ ಸೀರಿಯಲ್ಲು. ಆ್ಯಂಡ್ ಕಪಲ್ ಕೆಮಿಸ್ಟ್ರಿನೂ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಸೊ ಅವ್ರ ಅಭಿಪ್ರಾಯ ಏನು ಅಂದರೆ, ಇದೊಂದು ಯಂಗ್ ಲವ್ ಸ್ಟೋರಿ ನಾವೇನು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದೀವೋ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಇದರಲ್ಲಿ. ಆ್ಯಂಡ್ ಇವಾಗಿನ ಯಂಗ್ ಜನ್ರೇಷನ್ ಕಪಲ್ಸ್ ಎಲ್ಲ ಹೇಗೆ ಸುತ್ತಾಡಬೇಕು, ಟ್ರಾವೆಲ್ ಮಾಡಬೇಕು, ಇದು ಡೆಸ್ಟಿನೇಷನ್ಗಿಂತ ಜರ್ನಿ ಅನ್ನೋದು ಇಂಪಾರ್ಟೆಂಟ್ ಅಂತಾರಲ್ಲ, ಆ ಥರ ಟ್ರಾವೆಲಿಂಗ್ ಮಾಂಟೇಜಸ್ ಆ ಥರ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಟ್ರಾವೆಲ್ ಮಾಡಿದ್ರೆ ಒಂದು ಟೀಮ್ ಆಗಿ ವಿ ವಿಲ್ ಡೆಫಿನೆಟ್ಲಿ ಡೂ ಬೆಟರ್ ಅಂತ. ಸೊ ಆ ಒಂದು ಇದರಿಂದ ಹನಿಮೂನ್ ಜಾಗ ಅಲ್ಲ, ಹನಿಮೂನ್ಗೆ ಹೋಗೋ ದಾರಿಲಿ ಕತೆ ಚೆನ್ನಾಗಿದೆ ಅನಿಸುತ್ತೆ. ಓಕೆ, ಈಗ ನಿಮ್ಮ ಅತ್ತಿಗೆಯವ್ರ ಕಡೆಯಿಂದ ಮನೆಯನ್ನು ಯಾವ ರೀತಿ ಉಳಿಸ್ಕೊಳ್ತೀರಾ ಅಂತ? ಅದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಮಲ್ಟಿಪಲ್ ಏನಂತಾರೆ, ಇವಾಗ ರಚನಾಗಿ ಹೆಲ್ತ್ ಇಶ್ಯೂ, ಮತ್ತು ಮನೆಯಲ್ಲಿ ಅಪ್ಪನ ಜೊತೆ ನಂದು ಕೆಲಸ ಸ್ಟಾರ್ಟ್ ಆಗಿರೋದು, ಈ ಥರ ಮಲ್ಟಿಪಲ್ ಇದು ಓಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅತ್ತಿಗೆ ಮಾಡ್ತಿರೋ ಕುತಂತ್ರಕ್ಕೆ ಒಂದು ಅಡ್ಡಿ, ಇಲ್ಲಾಂದರೆ ಅದನ್ನು ನಿಲ್ಸೋದಕ್ಕೆ ಅಂತ ಕೃಷ್ಣನ್ಗೆ ಒಂದು ಪಾಯಿಂಟ್ ಫೋಕಸ್ ಥರ ಸಿಕ್ಕಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಒಬ್ರಿಗಿಂತ ಇಬ್ಬರು ಅವ್ರ ವಿರುದ್ಧ ಹೋರಾಡೋದು ಈಸ್ ಆಲ್ವೇಸ್ ಸ್ಟ್ರಾಂಗರ್ ಅನ್ನೋ ಥರ ಒಗ್ಗಟ್ಟಿನಲ್ಲಿ ಬಲವಿದೆ. ಇವಾಗ ರಚನಾನು ನನ್ನ ಕಡೆ ಇರೋದ್ರಿಂದ ರಚನಾ ಅವರು ನನ್ನ ಜೊತೆ ಸೇರಿ ಇಬ್ಬರು ಜೊತೆಗೆ ಅವ್ರನ್ನ ಫೈಟ್ ಮಾಡ್ತಾ ಇದ್ದೀವಿ. ಸೊ ಆ್ಯಸ್ ಆಫ್ ನೌ ಒಂಟಿಯಾಗಿ ಮುಂಚೆ ಕೃಷ್ಣ ಹೇಗೆ ತುಂಟನಾಗಿ ಪ್ಲ್ಯಾನ್ ಮಾಡಿ ಇಮ್ಮಿಡಿಯೇಟಾಗಿ ಅವ್ರು ಏನೇ ಅಂದರು ಅದಕ್ಕೆ ಅಲ್ಲೇ ಚಳ್ಳೆಣ್ಣು ತಿನ್ಸೋಕೆ ಏನಾದರೂ ಮಾತಾಡೋದಾಗಲಿ, ಅವ್ರಿಗೆ ಕೌಂಟ್ರ್ಗಳು ಕೊಡ್ತಾಯಿದ್ನೋ ಆ ಥರ ಅಲ್ಲದೆ, ಇವಾಗಿದೊಂಥರ ಒಂದು ಲಾಂಗ್ ರನ್ ಏನಂತಾರೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಸುತ್ತಿ ಹೊಡೆಯೋದು ಅಂತಾರಲ್ಲ, ಆ ಥರ ಆಗುತ್ತೆ ಅಂತ ನನಗೊಂದು ಅಭಿಪ್ರಾಯ, ನನಗೆ ಅನ್ನಿಸ್ತಿದೆ. ಆ ಥರ ತೊಗೊಂಡೋಗೋದಕ್ಕೆ ವಿ ಆರ್ ವರ್ಕಿಂಗ್ ಆನ್ ಇಟ್. ಹೊಸ ವರ್ಷಕ್ಕೆ ನಿಮ್ಮ ಅತ್ತಿಗೆ ಆ ಕುತಂತ್ರಗಳನ್ನು ಕಡಿವಾಣ ಹಾಕೋದಕ್ಕೆ ಏನಾದರೂ ಹೊಸ ಹೊಸ ಪ್ಲಾನ್ಸ್ ಏನಾದರೂ ಮಾಡ್ಕೊಳ್ತಿದ್ದೀರಾ ನೀವು ಮತ್ತು ರಚನಾ ಅವರಿಬ್ರು ಅಂತ? ಸದ್ಯಕ್ಕೆ ನಾವಾದರೆ ಏನೂ ಪ್ಲ್ಯಾನ್ ಮಾಡ್ತಾ ಇಲ್ಲ. ಸೊ ಇದು ಹೇಗೆ ಅಂದರೆ, ನಾವು ಖುಷಿಯಾಗಿರಬಾರ್ದು, ನಾವು ಜೊತೆಗಿರಬಾರ್ದು ಅಂತ ಅವ್ರು ಹಾಕೋ ಪ್ಲ್ಯಾನ್ಗಳನ್ನ ನಾವು ಹೇಗೆ ಜೊತೆಯಾಗಿದ್ದು ಅದನ್ನು ಹೇಗೆ ಅವಾಯ್ಡ್ ಮಾಡ್ತಿದ್ದೀವಿ, ಮತ್ತು ಲೈಕ್ ಹೇಗೆ ಕೆಲವುದನ್ನು ಇಗ್ನೋರ್ ಮಾಡಿದ್ರೆ ಬೆಟ್ರ್, ಕೆಲವುದನ್ನು ನಾವು ಇನ್ನೂ ಕೆದಕಿ ದೊಡ್ಡದು ಮಾಡಿದ್ರೆ ಇದಾಗುತ್ತೆ ಅನ್ನೋ ಥರ, ಯಾವುದನ್ನು ಇಗ್ನೋರ್ ಮಾಡ್ಬೋದು, ಯಾವುದನ್ನು ಅಲ್ಲೇ ಕಟ್ ಮಾಡ್ಬೋದು, ಅವ್ರು ಹೇಳೋ ಒಂದೊಂದು ಮಾತಿಗೂ ಇದರಿಂದ ಏನು ಅರ್ಥ ಇರ್ಬೋದು, ಮುಂದೆ ಏನು ಮಾಡ್ಬೋದು ಅನ್ನೋ ಥರ ಒಂದು ಆಪ್ಷನ್ ಥರ ಪ್ಲೇ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಇದಿಲ್ಲ, ಬಟ್ ಡೆಫಿನೆಟಾಗಿ ಜೊತೆಯಾಗಿದ್ದು ಅದನ್ನು ಫೇಸ್ ಮಾಡೋಣ ಅನ್ನೋ ಒಂದು ಇದಿದೆ, ಥಾಟ್ ಇದೆ. ನಿಮ್ಮ ಅತ್ತಿಗೆ ಪರ್ಮಿಷನ್ ಇಲ್ಲದೆ ನೀವು ಇವತ್ತು ಅವ್ರ ತಾಯಿ ಮನೆಗೆ ಹೋಗಿದ್ದೀರಾ? ಎಲ್ಲ ನೀವು ಕೇಳ್ತಾ ಇದ್ದೀರಾ, ನೀವು ಹಂಗೆ ಹೇಳ್ತಾ ಇದ್ದೀರಾ? ಹೋಗಿದ್ದೀರಾ ತಾನೆ? ಅತ್ತಿಗೆ ಪರ್ಮಿಷನ್ ಇಲ್ಲದೆ ಅವ್ರ ತಾಯಿ ಮನೆಗೆ ಹೋಗಿದ್ದೀನಿ. ಬಟ್ ಅವ್ರ ತಾಯಿ ಅಂದರೆ ರಚನಾ ಅವ್ರ ತಾಯಿ ಅಲ್ವಾ, ನಮ್ಮ ಅತ್ತೆ ಅಲ್ವಾ, ಅತ್ತೆ ಮನೆಗೆ ಏನಕ್ಕೆ ಹೋಗ್ಬಾರ್ದಾ? ಬಟ್ ಅವ್ರು ಹೇಳ್ತಿದ್ದಾರೆ ನನ್ನ ಪರ್ಮಿಷನ್ ಇಲ್ದಂಗೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ಕಾಲಿಟ್ಟು ಹೊರಗಡೆ ಹೋಗಬಾರ್ದು ಅಂತ. ಇವಾಗ ನೀವೇನೋ ನಮ್ಮ ಅತ್ತಿಗೆ ಸೈಡಿಂದ ಮಾತಾಡ್ದಂಗೆ ಆಗ್ತಾ ಇದೆ ನನಗೆ. ನನಗೂ ನಿಮಗೂ ಜಗಳ ಆಗ್ಬಿಡುತ್ತೆ. ಅವ್ರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗೇ ನಾನು ನಡ್ಕೊಳ್ಳೋದು. ಸೊ ಅವ್ರು ಯಾರೋ ಹೊರಗಡೆ ಹೋಗ್ಬಾರ್ದು ಅಂದರೆ ನಾನು ಖುಷಿಯಾಗಿ ಹೊರಗಡೆ ಹೋಗ್ಬರ್ತೀನಿ, ಆ ಥರ ಒಂದು ಕ್ಯಾಟಗರಿ.
ಎಸ್ ಸೀರಿಯಲ್ಸ್ ಅಲ್ಲಿ ಎಪಿಸೋಡ್ಸ್ ಆಗ ಶುರುವಾಗಿತ್ತು. ಶುರುವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿತ್ತು. ಈಗ ಒಂದಷ್ಟು ಎಪಿಸೋಡ್ ಐ ಥಿಂಕ್ 100 ಮೇಲೆ ಆಗ್ತಿದೆ ಅನ್ಸುತ್ತೆ. ಹೆಂಗ್ ಅನ್ನಿಸ್ತಿದೆ? ಜನರ ಪ್ರತಿಕ್ರಿಯೆ ಯಾವ ರೀತಿ ಸಿಗ್ತಾ ಇದೆ? ರೆಸ್ಪಾನ್ಸ್ ಅನ್ನೋದು ಹೊರಗಡೆ ಹೋದಾಗ ಯಾವ ರೀತಿ ರೆಕಗ್ನೈಸ್ ಮಾಡಿಬಿಟ್ಟು ನಿಮ್ಮ ಪಾತ್ರವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂಡ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ವೈಯಕ್ತಿಕವಾಗಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವರ ಅಭಿಪ್ರಾಯಗಳ ಮೂಲಕ ಅಂತ. ಸೊ ಒಂದು ಎಕ್ಸೆಪ್ಟೆನ್ಸ್ ಅಂತ ಬರುತ್ತಲ್ಲ, ನಾವು ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಮಾತಾಡಬೇಕಾದ್ರೆ ನಾವು ಕಾಮನ್ ಆಗಿ ಹೇಳ್ತಾ ಇರೋದು, ಈ ತುಂಬ ಚೆನ್ನಾಗಿ ಓಡುತ್ತೆ, ಇದು ಆ ಥರ ಸೀರಿಯಲ್ ಅಲ್ಲ, ಇದನ್ನು ನೋಡಲೇಬೇಕು ಹಂಗೆ ಅಂತ. ಬಟ್ ನಾವು ಅದನ್ನು ಹೇಳಿದ್ವಿ, ಹೌದು. ಆ್ಯಂಡ್ ಅದು ಅದೇ ರೀತಿ ಮೂಡ್ ಬರ್ತಿದೆ. ಇವಾಗ ನಾವು 135 ಎಪಿಸೋಡ್ ಹತ್ತತ್ರ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ರೀಸೆಂಟ್ ನೀವು ಹೇಳಿದ್ರಲ್ಲ, ಜನರು ಯಾರಾದರೂ ನಿಮ್ಮನ್ನು ಗುರುತಿಸಿ ಮಾತಾಡಿಸ್ತಾ ಇದ್ದಾರೆ. ಹೌದು, ತುಂಬ ಜನ ಗುರುತಿಸಿ ಮಾತಾಡಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆ ನಾನು ಮಾಡಿದ್ದ ಪಾತ್ರಕ್ಕಿಂತ ಇವಾಗ ಸರ್ ತುಂಬ ವರ್ಷ ಆದಮೇಲೆ ನೀವು ವಾಪಸ್ ಬಂದಿರೋ, ಸಖತ್ತಾಗಿದೆ ಸಖತ್ತಾಗಿದೆ ಅಂತ ತುಂಬ ಜನ ಮಾತಾಡ್ತಿದ್ದು. ಒಂದು ಆ, ಇದು ನನಗೇನು ನೆನಪಿರೋದು ಅಂದರೆ, ಸೊ ಇದರಲ್ಲಿ ನಮಗೆ ಅಡ್ಡ ಹೆಸರು ಇಲ್ಲಾಂದರೆ ಒಂದು ನಿಕ್ ನೇಮ್ ಥರ ಒಂದು ಇಟ್ಕೊಂಡಿರ್ತೀವಲ್ಲ, ಇದರಲ್ಲಿ ನನಗೆ ದೇಶಪ್ರೇಮಿ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ನಾನು ರೀಸೆಂಟಾಗಿ ಮಂಗಳೂರಿಗೆ ಒಂದು ಫ್ಯಾಮಿಲಿ ಸೆರೆಮನಿಗೆ ಅಂತ ಹೋಗಿದ್ದೆ. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ವಯಸ್ಸಾಗಿರೋ ತಾತ ನನ್ನ ಹಿಂದೆ ನಡ್ಕೊಂಡು ಬರ್ತಾ ಇದ್ರು. ಆ ತಾತ ನಡ್ಕೊಂಡು ಬರ್ತಾ ನನ್ನ ನೋಡಿದ್ರು. ನನಗೆ ಅದು ಹೆಂಗೆ ಅಂದರೆ, ನಮಗೆ ಗೊತ್ತಾಗೋಗುತ್ತೆ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ, ಇಲ್ಲ ನಮ್ಮದು ಫೋಟೋ ಹಿಡಿತಾ ಇದ್ದಾರೆ ಅಂದರೆ ಒಂದು ಸೆಕೆಂಡ್ ನೋಡ್ಬಿಟ್ಟು ಗೊತ್ತಾಗ್ಬಿಟ್ಟು ಒಂದು ಸ್ಮೈಲ್ ಆದರೂ ಮಾಡ್ತೀವಿ, ಓಕೆ ಅಂತ. ಗೊತ್ತು ನೀವು ನನ್ನ ಗುರ್ತಿಡಿದ್ರಿ ಅನ್ನೋ ಥರ. ಇವ್ರನ್ನೆಲ್ಲ ನೋಡಿದ್ದಾರೆ, ನನಗೆ ಗೊತ್ತಾಯಿತು. ಬಟ್ ನಾವು ಆ್ಯಸ್ ಅ ಫ್ಯಾಮಿಲಿ ಎಲ್ಲ ಒಂದು ಸ್ವಲ್ಪ ಒಂದು ಸಾವಲ್ಲಿದ್ವಿ. ಸೊ ಎಲ್ಲರೂ ಒಂದು ಸ್ವಲ್ಪ ಡಲ್ ಆಗಿದ್ವಿ. ನಾನೇನೋ ಆ ತಾತಂಗೆ ಏನಾಯ್ತೋ ಗೊತ್ತಿಲ್ಲ, ದೇಶಪ್ರೇಮಿ ದೇಶಪ್ರೇಮಿ ಅಂತೆ. ಮೊದಲನೇ ಸತಿಗೆ ನಾನು ಹಿಡಿದ್ಬಿಟ್ಟೆ ಅವ್ರನ್ನ. ಆಲ್ರೆಡಿ ನೋಡಿದ್ದೆ ನಾನು. ಅವ್ರು ಹಂಗೆ ಕೂಗಿದ ತಕ್ಷಣ ಹಿಂಗೆ ತಿರುಗಿ ನೋಡಿದ್ರೆ, ಯಪ್ಪ ಹಂಗೆ ತಿರ್ಬಿಟ್ಟು ಅವ್ರ ಹೆಂಡ್ತಿಗೆ ಇಲ್ಲಿ ನೋಡು ಅಂದ್ಬಿಟ್ಟು ದೇಶ ಹಿಂಗಂತಾರೆ. ನಾನು ಆಲ್ರೆಡಿ ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ನಾನು ಒಂದು ಸರ್ ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂದರೆ, ನೀವು ಚೆನ್ನಾಗಿದ್ದೀರಾ, ಐ ಆಮ್ ಸೋ ಸಾರಿ ಫಾರ್ ಯುವರ್ ಲಾಸ್ ಹಂಗೆ ಹಿಂಗೆ ಅಂತ ಅವ್ರು ಮಾತಾಡಿ, ಬಟ್ ನನಗೆ ನಿಮ್ಮ ಸೀರಿಯಲ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು, ಆಯಿತು ಹೋಗ್ಲಿ ಬನ್ನಿ ಅಂತ ಖುಷಿಯಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ದು. ಇದೊಂದು ಅನುಭವ. ಏನು ಅಂದರೆ, ಮನುಷ್ಯರು ಎಷ್ಟೇ ದುಃಖದಲ್ಲಿದ್ದರು, ಎಷ್ಟೇ ಬೇಜಾರಲ್ಲಿದ್ದರು, ಹೌ ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್ ಈಸ್ ಅನ್ನೋದು ಇಸ್ ಸಮಥಿಂಗ್ ದಟ್ ಇದರಲ್ಲಿ ನಾವು ನೋಡ್ಬೋದು. ಯಾಕಂದರೆ ಇವಾಗ ನನಗೂ ಅವ್ರಿಗೂ ಯಾವ ಪರಿಚಯನೂ ಇಲ್ಲವೇ ಇಲ್ಲ. ಅವ್ರು ಬಂದು ನನಗೆ ತುಂಬ ಬೇಜಾರಾಯಿತು ಹಂಗೆ ಹಿಂಗೆ ಅಂತ ಹೇಳೋದು ಬಿಟ್ಟರೆ, ಟಾಪಿಕ್ ಚೇಂಜ್ ಮಾಡೋಕ್ಕೆ ಅಂತ ಬೇರೆದೇನೂ ಇಲ್ಲ. ಜನರಲಾಗಿ ಈ ಥರ ಮನೆಗಳಿಗೆ ಹೋದಾಗ ತುಂಬ ಬೇಜಾರಲ್ಲಿ, ಆಯಿತು ಬೇಜಾರು ಮಾಡ್ಕೋಬೇಡಿ ಮತ್ತೆ ಊಟ ಮಾಡಿದ್ರ, ಈ ಥರ ಒಂದು ಟಾಪಿಕ್ ಬಿಟ್ಟು ಮತ್ತೆ ನನಗೆ ನಿಮ್ಮ ಸೀರಿಯಲ್ ಹಿಂಗೆ ಹೆಂಗೆ ಅಂತ ಸುತ್ತಿ ಬಳಸಿ ಅವ್ರು ಮಾತಾಡಿಕೊಂಡು ಅವರೂ ಖುಷಿಯಾದರು, ಅವ್ರ ಪಕ್ಕದಲ್ರೂ ಖುಷಿಯಾದರು, ಹೆಂಗೋ ನನ್ನೂ ಒಂದು ಸ್ವಲ್ಪ ಮೂಡಿಂದ ಹೊರಗಡೆ ಕರ್ಕೊಂಬಂದರು. ಸೊ ಅದೊಂದು ರೀಸನಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬ ಜನರ ಮನಸ್ಸು ಮುಟ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಸುವರ್ಣ, ಇಟ್ಸ್ ಅ ಗುಡ್ ಪ್ರಾಜೆಕ್ಟ್. ಚೆನ್ನಾಗಿ ಮೂಡ್ ಬರ್ತಾ ಇದೆ. ದೇಶಪ್ರೇಮಿಯ ಒಂದಷ್ಟು ಅವತಾರಗಳನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಅಭಿಮಾನಿಗಳು ಅಂತ? ದೇಶ ಪ್ರೇಮಿಯ ಮುಖ್ಯ ಅವತಾರ ನೀವು ನೋಡಬೇಕಾಗಿರೋದು ಒಂದು ಪ್ರೇಮಿ ಅವತಾರನ. ದೇಶನ ಅವನು ಎಷ್ಟು ಪ್ರೀತಿಸ್ತಿದ್ದಾನೋ ಅಷ್ಟೇ ಪ್ರೀತಿನ ಅವನು ಮನೇಲೂ ಅವನ ಹೆಂಡತಿಗೂ ತೋರಿಸ್ತಾನೆ ಅನ್ನೋದನ್ನು ನೋಡ್ಬೋದು. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಕ್ಯೂಟ್ ಸೀನ್ಸ್ ಆ್ಯಂಡ್ ಒಂದು ಗಂಡ ಹೆಂಡತಿ ಮಧ್ಯ ಇರಬೇಕಾಗಿರೋ ಒಂದು ಅನ್ಯೋನ್ಯತೆ, ಮತ್ತು ತುಂಬ ದೊಡ್ಡ ಇದೇನಿಲ್ಲ. ಯಾಕಂದರೆ ಇವನು ಬಂದು ಒಂದು ಮಿಡ್ಲ್ ಕ್ಲಾಸ್ ಹುಡುಗ, ಸ್ಟ್ರಗ್ಲಿಂಗ್. ಸೊ ಈ ಥರ ಜನರಲಾಗಿ ನಾವು ನೋಡ್ರೋ ಲವ್ ಸ್ಟೋರೀಸಲ್ಲೆಲ್ಲ ಹೆಂಗಿರುತ್ತೆ ಅಂದರೆ, ಆ ಹುಡುಗಿ ನನಗೆ ಇಲ್ಲಿಗೆ ಹೋಗ್ಬೇಕು ಅಂದರೆ ಹೀರೋ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗ್ತಾನೆ, ಇಲ್ಲ ಬೆನ್ಸ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಇವ್ನ ಗಾಡಿಗೆ ಪೆಟ್ರೋಲ್ ಇರಲ್ಲ, ಆದ್ರೂ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೊಂಥರ ನನಗೆ ಏನೋ ಗೊತ್ತಿಲ್ಲ, ಒಂಥರ ರಿಯಲಿಸ್ಟಿಕ್ ಆಗಿದೆ ಅನಿಸುತ್ತೆ ನನಗೆ. ಸೊ ಈ ಒಂದು ಚಿಕ್ಕ ಬಿಟ್ಸ್ನ ನಾವು ಕವರ್ ಮಾಡಬೇಕಾದ್ರೆ ಎಷ್ಟೋ ಇದರಲ್ಲಿ ಬಿರಿಯಾನಿ ಇಷ್ಟ ಅಂತೇನಿಲ್ಲ, ತಂಬಿಟ್ಟು ಇಷ್ಟ, ಆ ಥರ ಚಿಕ್ಕ ಏನಂತಾರೆ, ಸ್ಮಾಲ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅನ್ನಲ್ವಾ. ಆ ಥರ ಫೈನೈಟ್ ಡೀಟೇಲ್ಸ್ ಥರ ಮೈನ್ಯೂಟ್ ಡೀಟೇಲ್ಸ್ನ ನಾವು ಕವರ್ ಮಾಡ್ಕೊಂಬರ್ತಾ ಇರೋದ್ರಿಂದ ಎಷ್ಟೋ ಜಾಗಗಳಲ್ಲಿ ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ. ಜನರು ಅದನ್ನು ಕೂತ್ಕೊಂಡು ನೋಡಬೇಕಾದ್ರೆ ಅವ್ರು ಅದಕ್ಕೆ ತುಂಬ ರಿಲೇಟ್ ಆಗ್ತಾರೆ. ಧೂಮ್ ಧಾಮಾಗಿ 1.5 ಲಕ್ಷ 2.5 ಲಕ್ಷ ಕೊಡೋದಲ್ಲದೆ 1,500 ರೂಪಾಯಿ 2,000 ರೂಪಾಯಿಗೂ ಇಂಪಾರ್ಟೆನ್ಸ್ ಕೊಟ್ಟು ಅವ್ನು ಮಾತಾಡಬೇಕಾದ್ರೆ, 50 ರೂಪಾಯಿ ಟೀ ಅಂಗಡಿಲೂ ಅವನು ಕಿತ್ತಾಡಬೇಕಾದ್ರೆ ಇದೆಲ್ಲ ಒಂಥರ ಮಜಾ ಇದೆ. ಸೊ ಒಂದು ಸ್ವಲ್ಪ ಚೆನ್ನಾಗಿದೆ ಕ್ಯಾರೆಕ್ಟರ್, ಮಿಡ್ಲ್ ಕ್ಲಾಸಲ್ಲಿ ಈ ಒಂದು ಅನುಭವ. ಎಸ್, ಅಂದರೆ ಈಗ ಹಳೆ ಲವ್ಸ್ ಎಲ್ಲ ನೆನಪಾಗಿ ಅದೆಲ್ಲಾನು ನೆನಪುಗಳ ಬುತ್ತಿಯನ್ನು ತೆರೆದು ಒಳಗಡೆ ಚುಟು ಚುಟು ಅನ್ನಿಸ್ತಿದ್ಯಾ ಈ ಒಂದು ಶೂಟಿಂಗ್ಸನ್ನು ಮಾಡಬೇಕಾದ್ರೆ?
ರಿಯಲ್ ಲೈಫ್ನಲ್ಲಿ ಆಗಿರುವಂಥ ಒಂದಷ್ಟು ಲವ್ ಸ್ಟೋರಿಗಳೇನಾದ್ರು ನೆನಪಾಗ್ತಿದ್ಯಾ ಅಂತ? ರಿಯಲ್ ಲೈಫಲ್ಲಿ ನಡೆದಿರೋ ಇಲ್ಲ ಯಾವುದಕ್ಕೂ ಅದೊಂದು ಇದಿರಲಿಲ್ಲ. ಯಾಕಂದರೆ ನಾನು ಓದಬೇಕಾದ್ರೆ ಕಂಪ್ಲೀಟಾಗಿ ಓದೋದ್ರಲ್ಲೇ ಇದಿತ್ತು ನನಗೆ. ಆಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲ ಕೆಲಸದಲ್ಲೇ ಇತ್ತು. ಸೊ ರಿಯಲ್ ಲೈಫ್ಗೂ ಮತ್ತು ಶೂಟಿಂಗ್ ಲೈಫ್ಗೂ ಇಲ್ಲೇನೋ ನಾನು ಇಲ್ಲಿ ನಡೀತಿರೋ ಯಾವೊಂದು ಸೀನ್ಗೂ ನನಗೆ ಪರ್ಸ್ನಲ್ ರಿಲೇಷನ್ ಇರಲಿಲ್ಲ. ಬಿಕಾಸ್ ಗೊತ್ತಿಲ್ಲ, ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್ ಆಗಿದ್ರು. ನಾನು ಅದೇ ಥರ ಇದು ಒಂದ್ ನಿಮಿಷ, ಇದು ಇದು ಶುದ್ಧ ಇವ್ರು ಹೇಳೋದನ್ನೆಲ್ಲ ಸುಳ್ಳು. ಏನು ನಂಬೇಡಿ. ಇವು ಶುದ್ಧ ಸುಳ್ಳು ಅಂತ ಸುಳ್ಳು. ಒಂದು ಆಂಕರ್ ಬಾಯಿಂದ ಬರಲೇಬಾರ್ದು. ಬಂತು ಅಂದರೆ ಇವ್ರನ್ನ ನಂಬೇಡಿ ಮೊದಲು. ಇಲ್ಲಿವರೆಗೂ ಏನು ಹೇಳಿದ್ರು ಅದಕ್ಕೆ ಹ್ಞೂ ಅಂದರು. ಇವಾಗ ನಾನು ಏನಾದರೂ ನಿಜವಾಗ್ಲೂ ಹೇಳಿದ್ದನ್ನೇ ಹಂಗೆ ಕಂಟಿನ್ಯೂ ಮಾಡಿ ಹೇಳಿದ್ರೆ ಚಾನ್ಸೇ ಇಲ್ಲ. ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾ ಇದ್ದಾರೆ, ಪೌಡ್ರ್ ಹಾಕೊಂಬನ್ನಿ ನೀವು ನಮ್ಮ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿ, ಇಲ್ಲಿ ನಿಂತ್ಕೊಂಡು ಡ್ರಾಮಾ ಮಾಡ್ತಾರೆ. ಇಲ್ಲ ಶುದ್ಧ ಸುಳ್ಳು ಅಂತ. ಅಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ಬ್ರೋ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ಸಲ ಹುಡುಗಿ ಚೆನ್ನಾಗಿದ್ದಾಳಲ್ಲ, ಇಂಥ ಹುಡುಗಿನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ, ಇಂಥ ಹುಡುಗಿನೇ ಮದುವೆ ಆಗಬೇಕು, ಇಂಥ ಹುಡುಗಿ ಲವ್ ಆಗಬೇಕು ಅನ್ನೋಂಥದ್ದು. ಅದು ಹಾಗೇ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ತುಂಬ ಬ್ಯುಸಿ ಆಗಿದೆ. ಅಫ್ಕೋರ್ಸ್ ನಾನು ಒಪ್ಕೊತೀನಿ, ನೀವು ಬ್ಯುಸಿ ಆಗಿದ್ದೀರಾ. ಅದನ್ನು ಬಿಟ್ಟು ಇವೆಲ್ಲ ಆಗಿಲ್ಲ ಅಂದರೆ ಹೆಂಗೆ ಅಂತ. ಇಲ್ಲ ಆ ಥರ ಒಂದು ಏನಂತಾರೆ, ಒಂದು ಲೈಕಿಂಗ್, ಒಂದು ಕ್ರಶ್ ಏನೋ ಬರುತ್ತೆ. ಬಟ್ ನೀವು ಇದಕ್ಕೂ ಮುಂಚೆ ಕೇಳಿದ ಪ್ರಶ್ನೆ ಬಂದು, ಇವಾಗ ನೀನು ಆ ಹುಡುಗಿ ಜೊತೆ ಬೈಕಲ್ಲಿ ಹೋಗ್ಬೇಕಾದ್ರೆ ನೀನು ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಆ ಥರ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಯಾಕಂದರೆ ನಾನು ಯಾವತ್ತೂ ಆ ಥರ ಬೈಕಲ್ಲಿ ಹೋಗಿಲ್ಲ. ಕಾರಲ್ಲಿ ಹೋಗಿದ್ರೆ ಹೋಗಿಲ್ಲ, ನಾನು ಕಾರಲ್ಲೂ ಹೋಗಿಲ್ಲ. ಇವ್ರಿಗೆ ಹೇಳೋದು ನೋಡಿದ್ರೆ ಇವ್ರು ಒಂದು ತಪ್ಪು ಪಿಕ್ಚರ್ನ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಈ ಥರ ಅಲ್ಲ. ಸೊ ನನಗೆ ಗೊತ್ತು, ನೀವು ತುಂಬಾ ಒಳ್ಳೆ ಕಲಾವಿದರು, ಪರಭಾಷೆಗಳಲ್ಲಿ ಮಿಂಚ್ತಿದ್ದೀರಾ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಅಲ್ಲಿ ಮಾಡ್ತಿದ್ದೀರಾ, ಬೇರೆ ಸಾಕಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಇಂಟರ್ವ್ಯೂ ಅಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ತಾ ಇದ್ದೀರಾ. ಅಯ್ಯಪ್ಪ, ಸ್ಪೀಚ್ಲೆಸ್. ಇವಾಗ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇದನ್ನು ದಯವಿಟ್ಟು ಕಟ್ ಮಾಡ್ಕೊಂಬಿಡಿ. ಯಾವುದು ಎಡಿಟ್ ಆಗಲ್ಲ ಬ್ರೋ. ಅಯ್ಯೋ ಹಾಕೋತಾ ಇದಾರಲ್ಲ ಬ್ರೋ, ಏನಾದರೂ ಹೇಳಿ ಬ್ರೋ. ಇವರು ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾ ಇದ್ದಾರೆ ಬ್ರೋ ನನ್ನ ಬಗ್ಗೆ. ಸರ್ ಅದು ನಾನು ಅವನಲ್ಲ, ನಾನು ಅವನಲ್ಲ, ನಾನು ಬೇರೆಯವನು. ಆ ಥರ ಏನಿಲ್ಲ. ಅಂದ್ರೆ ಈಗೇನು ಗೊತ್ತಾ, ಈಗೇನು ಗೊತ್ತಾ, ನೀವು ಪವನ್ ರವೀಂದ್ರ ಅಂದಾಗ ಮಾತಾಡಿದ್ರ, ಕೃಷ್ಣಾಗ ಮಾತಾಡಿದ್ರ? ನಾನು ಪವನ್ ರವೀಂದ್ರ ಆಗಿ ಮಾತಾಡಿದೆ. ಕೃಷ್ಣ ಅವರಲ್ಲಿ ತುಂಬ ಬುದ್ಧಿವಂತನ ಥರಾನೇ ಆನ್ಸರ್ ಮಾಡ್ತೀನಿ. ಇವರು ನಾನು ದಡ್ಡ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಹೇಳಿ ಕೇಳಿ. ಇಷ್ಟೊತ್ತು ನಾನು ನಿಮ್ಗೆ ಹೇಳಿ ಸುಳ್ಳ? ಒಳ್ಳೆ ಆಕ್ಟರು, ಬೇರೆ ಬೇರೆ ಭಾಷೆಗಳಲ್ಲಿ ಮಿಸ್ತಾ ಇರುವಂತ ಅದೆಲ್ಲ ಸುಳ್ಳಲ್ಲ, ನಿಜ. ಪವನ್ ರವೀಂದ್ರ ಬಗ್ಗೆ ಮಾತಾಡಿದ್ರಿ, ಹೌದು ಕರೆಕ್ಟ್. ನಾನು ಅದನ್ನೇ ಹೇಳಿದೆ. ಓಕೆ ಆಯಿತು. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ಇವರು ಅತಿ ಬುದ್ಧಿವಂತಿಕೆನ ನಾನು ಇವಾಗ ಇದು ಕ್ವೆಶನ್ ಮಾಡ್ತಾ ಇದ್ದೀನಿ. ಇವಾಗ 7 ಜನ ರನ್ನಿಂಗ್ ರೇಸ್ ಓಡ್ತಾ ಇದ್ದೀವಿ. ನೀವು 4ನೇ ಪ್ಲೇಸಲ್ಲಿ ಇದ್ದೀರಾ. ವಿಸಿಲ್ ಹೊಡೆದ ತಕ್ಷಣ ಎಲ್ಲರೂ ಓಡೋಕೆ ಸ್ಟಾರ್ಟ್ ಮಾಡಿದ್ರಿ. 4th ನೀವು ಇದ್ದೀರಾ. ಇನ್ನೇನು ಫಿನಿಶ್ ಲೈನ್ ಫಿನಿಶ್ ಲೈನ್ನ ಕ್ರಾಸ್ ಮಾಡಬೇಕಾದ್ರೆ 3ನೇ ಪ್ಲೇಸಲ್ಲಿರೋನ್ನ ಓವರ್ಟೇಕ್ ಮಾಡಿಬಿಡ್ತೀರಾ. ನೀವು ಯಾವ ಪ್ಲೇಸಲ್ಲಿ ಮುಗಿಸಿದ್ರಿ? ನಾ ಇದ್ದಿದ್ದೆ 4ನೇ ಪ್ಲೇಸ್. ನಾನು ಹೆಂಗೆ ಓವರ್ಟೇಕ್ ಮಾಡೋಕ್ಕಾಗುತ್ತೆ? 7 ಜನ ಓಡ್ತಾ ಇದ್ದೀವಿ. ನೀವು ಇನ್ನೇನು ಲೈನ್ ಮುಗಿಸ್ಬೇಕಾದ್ರೆ ಓಡ್ತಾ ಇದ್ದೀರಾ ತಾನೇ. ಸೊ ನಿಮ್ಮ ಮುಂದೆನೂ ಓಡ್ತಾ ಇದ್ದಾರೆ. ನೀವು ಇನ್ನೇನು ಫಿನಿಶ್ ಲೈನ್ ಮುಟ್ಬೇಕಾದ್ರೆ ನೀವು ಅವ್ರನ್ನ ಓವರ್ಟೇಕ್ ಮಾಡಿಬಿಡ್ತೀರಾ. ನೀವು ಯಾವ ಪ್ಲೇಸಲ್ಲಿ ಮುಗಿಸಿದ್ರಿ? ಈ ಪ್ರಶ್ನೆಗೆ ನಾನು ಮುಂದಿನ ವರ್ಷ ಆನ್ಸರ್ ಕೊಡ್ತೀನಿ. ನೋಡಿ ಇವ್ರ ಬುದ್ಧಿವಂತಿಕೆ ಗೊತ್ತಾಯ್ತಾ ನಿಮಗೆ? ತಪ್ಪಿಸ್ಕೊಳ್ಳೋದ್ರಲ್ಲಿ ಫಸ್ಟ್ ಪ್ಲೇಸ್. ಈ ಥರ ಯಾರಾದರೂ ಅಮಾಯಕವಾಗಿ ಆನ್ಸರ್ ಹೇಳಿದ್ರೆ ಅವ್ರನ್ನ ಹಾಕೊಂಡ್ಬಿಡ್ತಾರೆ ಇವ್ರು. ಆಮೇಲೆ ಒಂದು ನಿಮಿಷ, ನಾನು ಏನಕ್ಕೆ ಅಂತಂದರೆ, ವೀಕ್ಷಕರಿಗೆ ಥಿಂಕ್ ಮಾಡೋದಕ್ಕೆ, ಅವರ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸೋದಕ್ಕೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಬಿಕಾಸ್ ಯಾಕಂತಂದರೆ 2026ಕ್ಕೆ ಅವ್ರ ಆನ್ಸರ್ ತಿಳಿಸ್ತಾರೆ. ಬಿಕಾಸ್ ಯಾಕಂದರೆ ಇದು ಹೊಸ ವರ್ಷದ ಹೊಸ ಎಪಿಸೋಡು, ಹಾಗಾಗಿ. ಓಕೆ ಕರೆಕ್ಟ್. ಓಕೆ ಕೂಲ್. ಆಲ್ ದಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ತುಂಬ ಸಿಂಪಲ್ ಆಗಿದೆ ಆನ್ಸರ್. ನೀವು ನನಗೆ ಆನ್ಸರ್ ಕಿವಿಯಲ್ಲಿ ಹೇಳ್ಬೋದು. ನಾನು ಹೇಳೋದಿಲ್ಲ, ನೀವು ತಲೆ ಉಪಯೋಗಿಸಿ. 7 ಜನ ಓಡ್ತಾ ಇದ್ದಾರೆ. ನೀವು 4ನೇ ಪ್ಲೇಸಲ್ಲಿ ಇದ್ದೀರಾ. ಇನ್ನೇನು ಫಿನಿಶ್ ಲೈನ್ ಮುಟ್ಬೇಕಾದ್ರೆ 3ನೇ ಪ್ಲೇಸಲ್ಲಿ ಓವರ್ಟೇಕ್ ಮಾಡ್ತೀರಾ. ಸೊ ನೀವು ಯಾವ ಪ್ಲೇಸಲ್ಲಿ ಮುಗಿಸಿದ್ರಿ ಇಸ್ ದ ಕ್ವೆಶನ್. ಆಯ್ತು, ನೀವೇ ನಿಮ್ಮ ಕಮೆಂಟ್ಸ್ ಮೂಲಕ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ಆನ್ಸರ್ ಹೇಳಿ ನನಗೆ. ನೀವು ಆಫ್ ಕ್ಯಾಮ್ರಾ ಹೇಳಿ, ಆನ್ಸರ್ ಹೇಳಿ. ಇಲ್ಲೇನು ಗೊತ್ತಾ, ನಮ್ಮ ಕ್ಯಾಮ್ರಾಮನ್ ಕ್ಯಾಮ್ರಾನೇ ಆಫ್ ಮಾಡೋದಿಲ್ಲ. ಅಲ್ಟ್ರಾ ಪ್ರೋ. ಅದು ನಮಗೆ ಗೊತ್ತು. ಎಸ್ ಬ್ರೋ, ಈಗ ವಿಚಾರಕ್ಕೆ ಬರೋಣ. ಅದನ್ನ ಆನ್ಸರ್ ಅವರ ಕಮೆಂಟ್ಸ್ ಮೂಲಕನೇ ವ್ಯಕ್ತಪಡಿಸ್ತಾರೆ. ಅದನ್ನ ಲಿಂಕ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಈಗೇನಂತಂದ್ರೆ, ಇತ್ತೀಚೆಗೆ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತು. ನೀವು ಹೇಳಿಕೆ ಕೊಟ್ಟಿದ್ರ ಇಲ್ವೋ ಗೊತ್ತಿಲ್ಲ, ಕಾಸ್ಟಿಂಗ್ ಕೋಚ್ ಬಗ್ಗೆ ಮಾತನಾಡಿದ್ದೀರಾ, ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಏನು ಮಾತಾಡಿಲ್ಲ ನಾನು. ಮತ್ತೆ ಯಾಕೆ ವೈರಲ್ ಆಗ್ತಾ ಇದೆ ಅಂತ? ಇಲ್ಲ ಅದು ಆಗ ಒಂದು ಇದೇ ಥರ ಒಂದು ಇಂಟರ್ವ್ಯೂಲ್ಲಿ ಬಂದು ಕೇಳಿದರು, ಈ ಥರ ಕಾಸ್ಟಿಂಗ್ ಕೌಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ.
ನಾನು ಹೇಳಿದೆ, ನನಗೆ ಇವಾಗ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅಂದರೆ ನಿಮ್ಗೆ ಅದರದ್ದು ಒಂದು ಅನುಭವ ಇರಬೇಕು, ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದರೂ ಅದನ್ನು ಅನುಭವಿಸಿರ್ಬೇಕು. ಸೊ ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋರು ಯಾರಿಗೂ ಅದು ನಡೆದೂ ಇಲ್ಲ. ಸೊ ನಾನು ಇದು ಎಷ್ಟೇ ನೋಡಿರೋದಾಗಲಿ ಏನೇ ಕೇಳಿರೋದಾಗಲಿ, ಇದು ಪರಭಾಷೆಯಲ್ಲಿ ಬೇರೆಯವ್ರು ಯಾರೋ ಇಂಟರ್ವ್ಯೂ ಕೊಟ್ಟಿರೋದನ್ನು ಕೇಳಿ ಒಂದು ಇಂಟರ್ವ್ಯೂ ನೋಡಿರೋದಷ್ಟೇ, ಓ ಇಲ್ಲಿ ಹಿಂಗೂ ನಡೀತಾ ಇದೆಯಾ ಅಂತ. ಬಟ್ ನನಗೆ ಗೊತ್ತಿರೋ ಹಾಗೆ ನನ್ನ ಒಂದು ಏನಂತಾರೆ, ನಾನು ಇಲ್ಲಿವರೆಗೂ ನೋಡಿರೋ ಹಾಗೆ ನನಗೆ ಗೊತ್ತಿರೋರಾಗಲಿ ನನಗಾಗಲಿ ಆ ಥರ ಯಾವತ್ತೂ ಒಂದು ಅನುಭವ ಆಗಿಲ್ಲ. ಸೊ ಆ ಥರ ಏನಾದರೂ ಒಂದು ವಿಷಯ ಬಂದರೆ ಡೆಫಿನೆಟ್ಟಾಗಿ ನಾನು ಯಾವತ್ತಾದರೂ ಮುಂದೆ ನಿಂತು ಮಾತಾಡ್ತೀನಿ. ಫೈನಲಿ ಜನ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಡೈರೆಕ್ಟ್ರು ಕೂಡ ನಿಮ್ಮನ್ನು ಕರೀತಿದ್ದಾರೆ. ಆ ಜನರ ಪ್ರೀತಿಯನ್ನು ಮತ್ತಷ್ಟು ಪಡೆಯೋದಕ್ಕೆ ಏನು ಹೇಳ್ತೀರಾ ಅಂತ? ಹೊಸ ವರ್ಷದ ಹೊಸ್ದಲ್ಲಿದ್ದೀವಿ ನಾವು. ಹೊಸ ವರ್ಷಕ್ಕೆ ಯಾವ ರೀತಿ ವಿಶಸ್ಸನ್ನು ತಿಳಿಸಿರ ನಿಮ್ಮ ಅಭಿಮಾನಿಗಳಿಗೆ? ಹೊಸ ವರ್ಷಕ್ಕೆ ಯಾವ ರೀತಿ ಅಂತ ಪ್ಲ್ಯಾನ್ಸನ್ನು ಹಾಕ್ಕೊಂಡಿದ್ದೀರಾ ಅಂತ? ಸೊ ಹೊಸ ವರ್ಷಕ್ಕೆ ಪ್ಲ್ಯಾನ್ ಏನಿಲ್ಲ. ಈ ಬರೋ ವರ್ಷ ಬಂದು ಕಂಪ್ಲೀಟಾಗಿ ಐ ವಾಂಟ್ ಕಾನ್ಸಂಟ್ರೇಟ್ ಆನ್ ಹೆಲ್ತ್. ಸೊ ಹೆಲ್ತ್ ಅಂತ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಮೇಯ್ನಾಗಿ ಬರೋದೇ ಒಳ್ಳೆ ಊಟ, ಒಳ್ಳೆ ನಿದ್ದೆ, ಚೆನ್ನಾಗಿ ನೀರು ಕುಡಿಬೇಕು ಅಂತ. ಸೊ ಇವಾಗೊಂದು ಸಾಕಷ್ಟು ಒಂದು 2-3 ತಿಂಗಳಿಂದ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ಜಿಮ್ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಜಿಮ್ಗೆ ಹೋಗೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಆ್ಯಂಡ್ ಬ್ಯಾಂಗ್ಳೂರ್ ವೆದರ್ ಎಷ್ಟು ಚಳಿ ಬ್ರೋ, ಬೆಳಗ್ಗೆ ಎದ್ದೋಳೋಕ್ಕೆ ಆಗ್ತಾಯಿಲ್ಲ ನನಗೆ. ತುಂಬ ಒದ್ದಾಡ್ತಾ ಇದ್ದೆ. ಬಟ್ ಇವಾಗೊಂದು ಮೋಟಿವೇಟೆಡ್ ಸ್ಟೇಜಲ್ಲಿ ಜಾನ್ವರಿಯಿಂದ ಒಳ್ಳೆ ವರ್ಕೌಟ್ ಮಾಡೋಣ ಅಂತ. ಸೊ ನೀವು ನೆಕ್ಸ್ಟ್ ಇನ್ನೊಂದು 2-3 ಮಂತ್ಸಲ್ಲಿ ನೀವು ಮತ್ತೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ನಾನು ಆ್ಯಕ್ಚುಲಾಗಿ ಇನ್ನೂ ಸ್ಟಿಫಾಗಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಹೊಸ ವರ್ಷಕ್ಕೆ ಎಲ್ರಿಗೂ ಹೇಳೋದಕ್ಕಿದೆ ಇಷ್ಟಪಡೋದು, ಹೊಸ ವರ್ಷ ಹೊಸ ಸ್ಟಾರ್ಟ್. ಒಂದು ದಿನದ ರೆಸಲ್ಯೂಷನ್ ಅಂತಲ್ಲ, ಇಟ್ ಈಸ್ ಅ ನ್ಯೂ ಜರ್ನಿ. ನಾವೇನೋ ಹೊಸದಾಗಿ ಜಾನ್ 1 ನಾವು ಅದನ್ನು ಮಾಡಿ ಕಂಪ್ಲೀಟಾಗಿ ಇನ್ನೂ 365 ದಿನ ಅದನ್ನು ಮಾಡಲೇಬೇಕು ಅಂತ ಆ ಥರ ಏನೂ ಒಂದು ಒತ್ತಾಯ ಇಟ್ಕೊಳ್ದೆ, ಸ್ಮಾಲ್ ಸ್ಟೆಪ್ಸ್ ಟುವರ್ಡ್ಸ್ ಬಿಗ್ ವಿಕ್ಟ್ರೀಸ್ ಅಂತಾರಲ್ಲ, ಆ ಥರ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಹೆಜ್ಜೆ, ಒಂದೊಂದು ತಿಂಗ್ಳಿಗೆ ಒಂದೊಂದು ಹೊಸದನ್ನು ಕಲ್ತ್ಕೊಂಡು ಜಾನ್ವರಿಲಿ ಮಾತ್ರ ಹೊಸದು ಕಲಿಬೇಕು ಅಂತಲ್ಲದೆ, ಫೆಬ್ರವರಿಲಿ ಏನಾದರೂ ಹೊಸದಾಗಿ, ಮಾರ್ಚಲ್ಲಿ ಏನಾದರೂ ಹೊಸದಾಗಿ, ಈ ಥರ ಎವ್ರಿ ಮಂತ್ ಏನಾದರೂ ಒಂದು ಹೊಸದಾಗಿ ಮಾಡಿಕೊಂಡು ಮೇಕ್ ದಿಸ್ ಕಮಿಂಗ್ ಇಯರ್ ಅ ವೆರಿ ಬಿಗ್ ಲೆಸನ್ ಥರ. ಸಾಕಷ್ಟು ಕಲೀರಿ ಆ್ಯಂಡ್ ಹೆಲ್ತಿಯಾಗಿರಿ, ಚೆನ್ನಾಗಿ ಖುಷಿಯಾಗಿರಿ. ನಿಮ್ಮೆಲ್ರಿಗೂ, ನಿಮ್ಮ ಕುಟುಂಬದ ಸದಸ್ಯರಿಗೂ, ನಿಮ್ಮ ಫ್ರೆಂಡ್ಸ್ಗೂ ವಿಶಿಂಗ್ ದೆಮ್ ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2026. ಥ್ಯಾಂಕ್ ಯು ಸೊ ಮಚ್. ಆ ಕಡೆ ನಿಮ್ಮ ಡೈರೆಕ್ಟರ್ ಕರೀತಾ ಇದ್ದಾರೆ. ಇನ್ ಕೇಸ್ ನಿಮ್ಮನ್ನು ಕಳಿಸ್ಕೊಟ್ಟಿಲ್ಲ ಅಂತ ಕ್ಯಾಮ್ರಾಮನ್ನ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬರ್ತಾ ಇದೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಪವನ್ ರವೀಂದ್ರ ಅಲಿಯಾಸ್ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.